ಜ್ಯೋತಿಷ್ಯ ಅಂದರೆ ಇಷ್ಟೇ. ಯೂನಿವರ್ಸ್ ಪ್ರಕಾರ ಇದು ನನಗೆ ಗೊತ್ತಿರೋ ವಿಶ್ವಜ್ಞಾನದ ಪ್ರಕಾರ ಇದು ಒಂದು ದೊಡ್ಡ ವಿಜ್ಞಾನ, ಇದು ಒಂದು ದೊಡ್ಡ ಶಾಸ್ತ್ರ. ಎನಿವೆ ಜ್ಯೋತಿಷ್ಯ ಅಂದರೆ ಇಷ್ಟೇ. ಇದನ್ನು ಡಿವೈಡ್ ಮಾಡಿ ಬರೆದಾಗ ಇದರ ಅರ್ಥ ಗೊತ್ತಾಗುತ್ತೆ. ಜ್ಯೋತಿ ಪ್ಲಸ್ ಇಷ್ಯ. ಜ್ಯೋತಿ ಅಂತಂದರೆ ಬೆಳಕು, ಇಷ್ಯ ಅಂತಂದರೆ ತಿಳುವಳಿಕೆ, ಮಾರ್ಗದರ್ಶನ. ನನಗೆ ಬರುತ್ತೆ ಮೇಡಮ್ ಜ್ಯೋತಿಷ್ಶಾಸ್ತ್ರ, ನನಗೆ ಜಾತಕ ಬರುತ್ತೆ, ನೋಡೋದಕ್ಕೆ ಬರುತ್ತೆ, ನಾನು ಹೇಳೋದೇ ಬೇರೆ. ಬಟ್ ಇನ್ನೊಬ್ರು ಯಾರೋ ಬೇರೆಯವ್ರು ಯಾರೋ ಹೇಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಬಿಕಾಸ್ ಇದಕ್ಕೆ ಬೇಕಿರೋ ಅಂಥದ್ದು ಯಾರು ಹೇಳ್ಬೋದು ಇದನ್ನು ಫಸ್ಟ್. ಸೌರಮಂಡಲದಲ್ಲಿರುವ ಪ್ರತಿಯೊಂದು ಗ್ರಹಗಳು, ಪ್ರತಿಯೊಂದು ನಕ್ಷತ್ರಗಳು ನಮಗೆ ರಿಲೇಟೆಡ್ ಆಗಿದೆ. ದೇರ್ ಆಲ್ ಲೈಕ್ ಆರ್ ಫ್ರೆಂಡ್ಸ್, ರಿಲೇಷನ್ಸು. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ನಾವು ಹಣವನ್ನು ಹಿಂಬಾಲಿಸ್ಬೇಕಾ ಅಥವಾ ಹಣ ನಮ್ಮನ್ನ ಹಿಂಬಾಲಿಸ್ಬೇಕಾ? ಇದ್ರ ಬಗ್ಗೆ ಉತ್ತರ ಗೊತ್ತಿದ್ದವರು ಬಹುಶಃ ಯಾರೂ ಕೂಡ ಖಾಲಿ ಕೈಯಲ್ಲಿ ಕೂತಿರಲ್ಲ ಅನ್ಸುತ್ತೆ. ಅಂದರೆ ಯಾವುದೇ ಒಂದು ವಿಚಾರ ಆಗಿರಬಹುದು, ನಮಗೆ ಅದ್ರ ಬಗ್ಗೆ ಸರಿಯಾದಂತಹ ಮಾರ್ಗದರ್ಶನ ಇದ್ದಾಗ ನಮಗೆ ಯಶಸ್ಸು ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಈ ರೀತಿಯಾದಂತಹ ಮಾರ್ಗದರ್ಶನವನ್ನು ಅಂದರೆ ಹಣದ ವಿಚಾರವಾಗಿರಬಹುದು, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕೌಟುಂಬಿಕ ಕಲಹ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಗುರುಗಳು ಹಲವಾರು ವಿಶೇಷವಾದಂತಹ ಮಾಹಿತಿಯನ್ನು, ಮಾರ್ಗದರ್ಶನವನ್ನು ನಿರಂತರವಾಗಿ ತಮ್ಮ ಕಾರ್ಯಕ್ರಮಗಳ ಮುಖಾಂತರ, ಕಾರ್ಯಾಗಾರಗಳ ಮುಖಾಂತರ ಕೊಡ್ತಾ ಬರ್ತಿದ್ದಾರೆ. ಸಾಕಷ್ಟು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ತಾ ಬರ್ತಿದ್ದಾರೆ. ಹಾಗಾದರೆ ಗುರುಗಳು ಇವತ್ತು ಯಾವ ವಿಶೇಷ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಅವರಿಂದ್ರೆ ಕೇಳಿ ತಿಳ್ಕೊಳ್ಳೋಣ. ಹಾಗಿದ್ರೆ ಮತ್ಯಾಕ್ ತಡ, ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಈ ಹಣಕ್ಕೆ ಸಂಬಂಧಪಟ್ಟ ಹಾಗೆ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದಂಥ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ದುಡ್ಡಿನ ದ್ರೋಣಾಚಾರ್ಯ, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತರು, ಹಾಗೆ ಲಕ್ಷಾಂತರ ಜನರ ಹಣದ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ತಾ ಇರುವಂತಹ ಗುರುಗಳಾಗಿರುವಂತಹ ಅನಂತ ವಿಶ್ವಾಚಾರ್ಯ ಗುರೂಜಿಯವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ನಾನು ಕಾರ್ಯಕ್ರಮದ ಆರಂಭದಲ್ಲೇ ಹೇಳುವ ಹಾಗೆ ನಿಮ್ಮ ಕಾರ್ಯಕ್ರಮಗಳ ಮುಖಾಂತರ, ನಿಮ್ಮ ಪುಸ್ತಕಗಳ ಮುಖಾಂತರ ನಮ್ಮ ಜನರಿಗೆ ಅವರಿಗಿರುವಂತಹ ಸಮಸ್ಯೆಗಳನ್ನು ಅರಿತು ಯಾವ ರೀತಿ ಒಂದು ಪರಿಹಾರ ಬೇಕು ಅದನ್ನು ಮಾಡಿಕೊಡ್ತಾ ಇದ್ದೀರಾ. ಇದರಿಂದ ಲಕ್ಷಾಂತರ ಜನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಾ ಇದ್ದಾರೆ. ಅವರೆಲ್ಲರ ಪರವಾಗಿ ನಾನು ನಿಮಗೆ ಮೊದಲನೇದಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ. ಗುರೂಜಿ, ನಾನು ಆಗಲೇ ಹೇಳಿದ ಹಾಗೆ ಕಾರ್ಯಾಗಾರಗಳು ಅಂತ ಅಂದರೆ ಪ್ರತಿ ತಿಂಗಳು ಕೂಡ ನೀವು ವಿಶೇಷವಾದಂತಹ ಕಾರ್ಯಾಗಾರಗಳನ್ನು ಮಾಡ್ತೀರಾ. ಆ ಕಾರ್ಯಾಗಾರದಲ್ಲಿ ಒಂದು ವಿಚಾರವನ್ನು ಇಟ್ಕೊಂಡು ಅದಕ್ಕೆ ಹೇಗೆ ಪರಿಹಾರ ಕಂಡುಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀರಾ, ಸುಲಭ ಮಾರ್ಗೋಪಾಯಗಳ ಬಗ್ಗೆ ಹೇಳ್ಕೊಡ್ತೀರಾ. ಇನ್ನು ಮುಂಬರುವ ಕಾರ್ಯಾಗಾರ ಬಹಳ ವಿಶೇಷವಾದದ್ದು. ಈ ಕಾರ್ಯಾಗಾರದಲ್ಲಿ ಎಸ್ಪೆಷಲಿ ಈ ಕಾರ್ಯಾಗಾರಕ್ಕೆ ಬರುವವರು 1 ಹಿಡಿ ನವಧಾನ್ಯ, 3 ನಿಂಬೆಹಣ್ಣು ಮತ್ತು 3 ಮೊಳ ಅರಿಶಿಣ ದಾರವನ್ನು ತರಬೇಕು ಅಂತ ಹೇಳಿದಿರಿ. ಈ ವಸ್ತುಗಳಿಂದ ನಮ್ಮ ಜನ್ಮಾಂತರದ ಜಾತಕದ ದೋಷಗಳು ನಿಜವಾಗ್ಲೂ ಕೂಡ ನಿವಾರಣೆ ಆಗುತ್ತಾ? ಇದರ ವಿಶೇಷತೆ ಏನು ಅನ್ನೋದನ್ನು ತಿಳಿಸ್ಕೊಡಿ ಗುರುಜಿ. ಖಂಡಿತ. ಸೊ ಈ ಮುಂಬರುವ ಕಾರ್ಯಾಗಾರ ಐ ಥಿಂಕ್ ಎಲ್ಲರಿಗೂ ಸಹ, ಬಿಕಾಸ್ ಒಂದು ವೇಳೆ ನಮಗೆ ದೋಷಗಳೇ ಇಲ್ಲ ಅನ್ನೋದಾಗಿದ್ದಿದ್ರೆ, ಕರ್ಮಗಳೇ ಇಲ್ಲ ಅನ್ನೋದಾಗಿದ್ದಿದ್ರೆ ನಾವು ಈ ಮನುಷ್ಯ ಜನ್ಮವನ್ನೇ ತೆಗೆದುಕೊಳ್ತಿರಲಿಲ್ಲ. ಬದಲಾಗಿ ದೇವತೆಗಳ ರೀತಿ ನಾವು ಸ್ವರ್ಗಲೋಕದಲ್ಲಿ, ಸತ್ಯಲೋಕದಲ್ಲಿ ಜನಿಸಬೇಕಿತ್ತು, ಜೀವಿಸಬೇಕಿತ್ತು. ಸೊ ಎಲ್ಲರಿಗೂ ಗೊತ್ತಿಲ್ಲದೇನೋ ಮಾಡಿರೋ ಕರ್ಮಗಳಿಂದ ದೋಷ ಇರುತ್ತೆ, ವಿಶೇಷವಾಗಿ ಜಾತಕ ದೋಷಗಳು. ಫಸ್ಟ್ ಆಫ್ ಆಲ್ ಈ ಜ್ಯೋತಿಷ್ಯ, ಜಾತಕ, ಇದು ನಿಜಾನ? ಇದು ಇದೆಯಾ? ಇದು ನಾವು ನಂಬಬೇಕಾ? ಬಹುತೇಕ ಮಂದಿ ನೀವು ಕಲಿಯುಗದಲ್ಲಿ ಕೇಳೋದಾದರೆ ಯಾರೂ ಸಹ ನಂಬೋದಿಲ್ಲ. ಯಾಕಂದರೆ ಎಲ್ಲರೂ ಭಯ ಹಿಡಿಸ್ತಾರೆ, ಅಥವಾ ಏನೇನೋ ಹೇಳಿಬಿಟ್ಟು ಇರೋ ಜೀವನವನ್ನು ನಾವು ಭಯದಲ್ಲೇ ಕಳೆಯೋ ರೀತಿ ಮಾಡಿಬಿಡ್ತಾರೆ ಅನ್ನೋ ಆತಂಕ ಎಲ್ರಿಗೂ ಇರುತ್ತೆ. ಒಂದಂತೂ ಗೊತ್ತಿರಲಿ, ಜ್ಯೋತಿಷ್ಯ ಅಂದರೆ ಇಷ್ಟೇ. ಯೂನಿವರ್ಸ್ ಪ್ರಕಾರ ಇದು ನನಗೆ ಗೊತ್ತಿರೋ ವಿಶ್ವಜ್ಞಾನದ ಪ್ರಕಾರ ಇದು ಒಂದು ದೊಡ್ಡ ವಿಜ್ಞಾನ, ಇದು ಒಂದು ದೊಡ್ಡ ಶಾಸ್ತ್ರ. ಯಾರೋ ಗೊತ್ತಿಲ್ಲದೆ ಇರೋರು, ದಿವ್ಯ ಜ್ಞಾನ ಇಲ್ಲದೆ ಇರೋರು ಹೇಗೇಗೋ ಹೇಳಿ ಇದಕ್ಕಿರೋ ಅರ್ಥ ಅಥವಾ ಭಾವವನ್ನು ತಿರುಚಿಬಿಟ್ಟಿದ್ದಾರೆ ಹೊರತು
ಬಟ್ ಗೊತ್ತಿರೋರಿಗೆ ಇದ್ರ ಮಹತ್ವ ಎಷ್ಟು ಅಂತ ಗೊತ್ತಿದೆ. ನಿಜವಾಗಿ ಗೊತ್ತಿರೋರು ಯಾರು, ಎಷ್ಟು ಜನ ಇದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ಗೊತ್ತಿಲ್ಲದೆ ಇರೋರಂತೂ ತುಂಬ ಜನ ಇದ್ದಾರೆ ಸಮಾಜದಲ್ಲಿ. ಎನಿವೆ ಜ್ಯೋತಿಷ್ಯ ಅಂದರೆ ಇಷ್ಟೇ. ಇದನ್ನು ಡಿವೈಡ್ ಮಾಡಿ ಬರೆದಾಗ ಇದರ ಅರ್ಥ ಗೊತ್ತಾಗುತ್ತೆ. ಜ್ಯೋತಿ ಪ್ಲಸ್ ಇಷ್ಯ. ಜ್ಯೋತಿ ಅಂತಂದರೆ ಬೆಳಕು, ಇಷ್ಯ ಅಂತಂದರೆ ತಿಳುವಳಿಕೆ, ಮಾರ್ಗದರ್ಶನ ಅಂತಂತ ಅರ್ಥ. ಸೊ ಈ ಬೆಳಕು ಗ್ರಹ ಮತ್ತು ನಕ್ಷತ್ರಗಳ ಬೆಳಕಿನ ಮೂಲಕ ಹೇಳಿಕೊಡುವ ವಿಜ್ಞಾನವೇ ಈ ಒಂದು ಶಾಸ್ತ್ರ, ಜ್ಯೋತಿಷ್ ಶಾಸ್ತ್ರ. ಇದು ಯಾಕೆ ಇಂಪಾರ್ಟೆಂಟು, ಯಾಕೆ ಬೇಕು ಇದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಇದು ನೋಡಿ, ಟ್ರಾಫಿಕ್ ರೂಲ್ಸ್ನ ರೀತಿ, ಟ್ರಾಫಿಕ್ ಸಿಗ್ನಲ್ ರೀತಿ. ಈ ಜ್ಯೋತಿಷ್ಯ ಶಾಸ್ತ್ರ ಅಥವಾ ಜಾತಕ ಗೊತ್ತಿದ್ದರೆ ನಮಗೆ ಗೊತ್ತಾಗುತ್ತೆ ಎಲ್ಲಿ ನಾವು ನಿಧಾನವಾಗಿ ಹೋಗಬೇಕು, ಎಲ್ಲಿ ನಿಂತ್ಕೊಳ್ಬೇಕು ಅಥವಾ ಎಲ್ಲಿ ಓಡಬೇಕು, ಇವೆಲ್ಲವೂ ಗೊತ್ತಾಗುತ್ತೆ. ಒಂದು ವೇಳೆ ಟ್ರಾಫಿಕ್ ಸಿಗ್ನಲ್ ಇಲ್ಲ ಅಂದ್ಕೊಳ್ಳೋಣ. ಈಗ ಬೆಂಗಳೂರು ಅಂತ ಒಂದು ನಗರದಲ್ಲಿ ನಿಜವಾಗಲೂ ಅಲ್ಲಿ ಏನೋ ವಯಲೇಷನ್ ಆಗದೆ ಸೌಹಾರ್ದತೆ ಇರುತ್ತಾ? ಒಂದು ವೇಳೆ ಈ ಭಾರತದಂಥ ದೇಶದಲ್ಲಿ ಸಂವಿಧಾನ ಇಲ್ಲ ಅಂತಂದರೆ, ಹ್ಯೂಮನ್ ರೈಟ್ಸ್ ಅನ್ನೋದಿಲ್ಲ ಅಂತಂತ ಹೇಳಿದಿದ್ರೆ ಹೇಗೆ ನಡೀತಿತ್ತು ಈ ಗವರ್ನೆನ್ಸ್ ಅನ್ನುವಂಥದ್ದು. ಸೊ ಜ್ಯೋತಿಷ್ ಶಾಸ್ತ್ರ ಅಥವಾ ಜಾತಕ ಅನ್ನುವಂಥದ್ದು ಸಂವಿಧಾನ ಇದ್ದ ರೀತಿ ಅಥವಾ ಹ್ಯೂಮನ್ ರೈಟ್ಸ್ ಇದ್ದ ರೀತಿ. ಒಂದು ಗತ್ತಲಪ್ಪ, ಯಾವುದೋ ಒಂದು ಅಮಾವಾಸ್ಯೆಯ ದಿನ ನಾವು ಕಾಡಲ್ಲಿ ನಡೀತಾ ಇರ್ತೀವಿ, ಎಲ್ಲೂ ಸಹ ಬೆಳಕಿರಲ್ಲ, ಗತ್ತಲು. ಆ ಟೈಮಲ್ಲಿ ನಾವು ಎಲ್ಲೋ ಬೀಳ್ಬೋದು, ಎಲ್ಲೋ ಎಡವ್ಬೋದು, ಅಥವಾ ಯಾವುದೋ ಪ್ರಾಣಿಗಳು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು, ಏನೆಲ್ಲ ಆಗ್ಬೋದಲ್ವ. ಅದೇ ಒಂದು ಸಂದರ್ಭದಲ್ಲಿ, ಆ ಕತ್ತಲಿನ ಸಂದರ್ಭದಲ್ಲಿ ಯಾರೋ ಒಬ್ಬರು ಬಂದು ಬೆಳಕು ಕೊಟ್ಟರು, ಅಂದರೆ ಟಾರ್ಚ್ ಕೊಟ್ಟರು ಅಂತ ಅಂದ್ಕೊಳ್ಳೋಣ. ಎಷ್ಟು ಚೆನ್ನಾಗಿರುತ್ತಲ್ವ. ಈ ಜೀವನ ಅನ್ನುವಂಥದ್ದು ಒಂದು ಅದ್ಭುತವಾಗಿರುವಂಥದ್ದು. ಇದಕ್ಕೆ ಬೇಕಾಗಿರೋ ಹೆಡ್ಲೈಟ್ಸು, ಅಂದರೆ ಲೈಟ್ ಅನ್ನುವಂಥದ್ದು, ಕಾರ್ಗೆ ಇರುವಂಥದ್ದು, ಬಸ್ಗೆ ಇರುವಂಥ, ನಮ್ಮ ವೆಹಿಕಲ್ಗೆ ಇರುವಂಥ ಒಂದು ಲೈಟ್ ಅನ್ನುವಂಥದ್ದು, ಬೆಳಕು ಅನ್ನುವಂಥದ್ದು ಈ ಜ್ಯೋತಿಷ್ ಶಾಸ್ತ್ರ ಗೊತ್ತಿರಲಿ. ಇದು ಯಾರಿಗೆ ಗೊತ್ತಿದೆಯೋ ಅವ್ರಿಗೆ ಸರಿಯಾಗಿ ನೋಡೋದಕ್ಕೆ, ಹೇಳೋದಕ್ಕೆ ಬರುತ್ತೆ. ಈಗ ನನಗೆ ಬರುತ್ತೆ ಮೇಡಮ್ ಜ್ಯೋತಿಷ್ ಶಾಸ್ತ್ರ, ನನಗೆ ಜಾತಕ ಬರುತ್ತೆ, ನೋಡೋದಕ್ಕೆ ಬರುತ್ತೆ, ನಾನು ಹೇಳೋದೇ ಬೇರೆ. ಬಟ್ ಇನ್ನೊಬ್ರು ಯಾರೋ, ಬೇರೆಯವ್ರು ಯಾರೋ ಹೇಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಬಿಕಾಸ್ ಇದಕ್ಕೆ ಬೇಕಿರುವಂಥದ್ದು ಯಾರು ಹೇಳ್ಬೋದು ಇದನ್ನು ಫಸ್ಟ್ ಹೇಳ್ತೇನೆ. ಇದು ಯಾರಿಗೆ ವಿಶ್ವ ಗೊತ್ತಿರುತ್ತೋ, ಯಾರಿಗೆ ಯೂನಿವರ್ಸ್ ಗೊತ್ತಿರುತ್ತೋ, ಯಾರಿಗೆ ನಿಷ್ಕಾಮ ಕರ್ಮ ಮಾಡಬೇಕು ಅನ್ನೋ ಮನೋಭಾವನೆ ಇರುತ್ತೋ, ಯಾರಿಗೆ ದಿವ್ಯ ಜ್ಞಾನ ಇರುತ್ತೋ, ಯಾರಿಗೆ ಶಿವನ 3ನೇ ಕಣ್ಣು ತೆರೆದಿರುತ್ತೋ ಅಂಥವ್ರು ಮಾತ್ರ ಇದನ್ನು ಮಾಡೋದಕ್ಕೆ ಸಾಧ್ಯ. ಯಾರೋ ಸುಮ್ಮನೆ ಪೇಪರು ಪೆನ್ ಇಟ್ಕೊಂಡು ಏನೋ ಬರೀಲಿಕ್ಕೆ ಗೊತ್ತು, ಅಥವಾ ಗ್ರಹಗಳು ಎಷ್ಟಿದೆ ಅಂತ ಗೊತ್ತು, ಅಥವಾ ಯಾವುದೋ ಚಾರ್ಟ್ ನೋಡಿ ಹೇಳೋದಕ್ಕೆ ಗೊತ್ತು ಅನ್ನೋರು ಬೇರೆ. ಇದು ನಿಜವಾದ ಜ್ಯೋತಿಷ್ಯ ನೋಡೋದು ಬೇರೆ, ಪರಬ್ರಹ್ಮನಿಗೆ ಸಾಧ್ಯ. ಸೊ ಇದು ಗೊತ್ತಿರಲಿ ಯಾಕೆ ಇಂಪಾರ್ಟೆಂಟು ಅಂತ. ಇನ್ನು ಕೆಲವರು ಕೇಳ್ತಾರೆ, ಅಯ್ಯೋ ಎಲ್ಲೋ ಇರೋ ಗ್ರಹಗಳು, ಎಲ್ಲೋ ಇರೋ ನಕ್ಷತ್ರಗಳು, ಅದಕ್ಕೂ ನಮ್ಗೆ ಏನು ಸಂಬಂಧ ಸ್ವಾಮಿ? ಕರೆಕ್ಟಾ? ಹೇಳ್ತಾರೆ ಇಲ್ಲೋ ಮೇಡಮ್? ಯಾಕಂದರೆ ಕಣ್ಣಿಗೆ ಕಾಣಿಸಲ್ಲ. ಈಗ ನಕ್ಷತ್ರಗಳು ಯಾರೋ ಹೇಳಿದ್ದಕ್ಕಿದೆ ಅಂತ ಹೇಳ್ತೀವಿ, ಯಾರೋ ಗ್ರಹಗಳಿದೆ ಅಂತ ಹೇಳಿದಕ್ಕೆ ಗೊತ್ತು. ಯಾವುದೋ ಚಂದ್ರ ಬಿಟ್ಟರೆ, ಸೂರ್ಯ ಬಿಟ್ಟರೆ ಯಾರೋ ಕಾಣಿಸಲ್ವಲ್ಲ ಸರಿಯಾಗಿ ನಮಗೆ. ಸೊ ಇದಕ್ಕೆ ನಾನು ನಿಮಗೆ ಉತ್ತರ ಹೇಳ್ತೀನಿ ನೋಡಿ. ಈಗ ಯುದ್ಧ ನಡೀತಿರ್ತದೆ ಅಂದ್ಕೊಳ್ಳೋಣ. ಈಗ ನಮ್ಮ ದೇಶ ಇನ್ನೊಂದು ದೇಶದ ಜೊತೆ ಯುದ್ಧ ನಡೀತಿರುತ್ತೆ. ನಾವು ಯುದ್ಧ ಮಾಡ್ತಿರಲ್ಲ, ಯಾರೋ ಬಾರ್ಡ್ರಲ್ಲಿ ಮಿಲ್ಟ್ರಿ ಯುದ್ಧ ಮಾಡ್ತಿರ್ತಾರೆ. ಅಲ್ಲಿ ಯುದ್ಧ ಆಗೋದು ನಮಗೆ ಫೀಲ್ ಆಗುತ್ತಾ ಇಲ್ವೋ ಮೇಡಮ್? ಆಗುತ್ತಾ ಇಲ್ವೋ ನೀವೇ ಹೇಳಿ? ಆಗುತ್ತಾ? ಈಗ ನಿಮ್ಮೂರಲ್ಲಿ ಜಾತ್ರೆ ನಡೀತಿರುತ್ತೆ, ನಿಮಗೆ ಫೀಲ್ ಆಗುತ್ತಾ ಇಲ್ವೋ? ಜಾತ್ರೆ ನಡೀತಿರೋದು ನಿಮ್ಮೂರಲ್ಲಿ, ನೀವು ಬೆಂಗಳೂರಲ್ಲಿ ಇದ್ದೀರಾ ಅಥವಾ ಎಲ್ಲೋ ಇದ್ದೀರಾ, ನಿಮ್ಗೆ ಯೋಚನೆ ಬರುತ್ತಾ ಇಲ್ವೋ ನಿಮ್ಮೂರು ಜಾತ್ರೆದ ಬಗ್ಗೆ? ಅನಿಸುತ್ತೆ ಅಲ್ಲ. ಕೊರೋನಾ ವೈರಸ್ಸು ಚೈನಾದಲ್ಲಿ ಆಗುತ್ತೆ ಅಂದ್ಕೊಳ್ಳೋಣ. ಈಗ ಅಲ್ಲಿ ಬಂತು ಅಂತ ಏನಾದರೂ ನ್ಯೂಸ್ ಬಂದರೆ ನಿಮಗಿಲ್ಲಿ ಭಯ ಆಗುತ್ತೋ ಇಲ್ವೋ? ಅಲ್ಲ, ಕೊರೋನಾ ವೈರಸ್ ಇನ್ನೂ ಇಂಡಿಯಾಗೆ ಬಂದಿಲ್ಲ, ಚೈನಾದಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಯ್ತಂತೆ ಅಂತ ಏನಾದರೂ ಗೊತ್ತಾದರೆ ನಮಗೆ ಭಯ ಬರುತ್ತೋ ಇಲ್ವೋ? ಬರುತ್ತೆ. ಈಗ ಸಪೋಸ್ ಸಮ್ ಲಾಸ್, ಗವರ್ನೆನ್ಸ್ ಎಲ್ಲ ಚೇಂಜ್ ಮಾಡ್ತಿರ್ತಾರೆ. ಸಪೋಸ್ ವೀಸಾ ರಿಲೇಟೆಡ್, ಎಂಪ್ಲಾಯ್ಮೆಂಟ್ ರಿಲೇಟೆಡ್ ಅಮೇರಿಕಾದಲ್ಲಿ ಚೇಂಜ್ ಮಾಡ್ತಾರಪ್ಪ. ಇಲ್ಲ ಅಮೇರಿಕಾದಲ್ಲಿ ರಿಸೆಷನ್ ಬಂತು, ನಮಗಿಲ್ಲಿ ಅಫೆಕ್ಟ್ ಆಗುತ್ತೋ ಇಲ್ವೋ? ದುಬೈಯಲ್ಲಿ ಏನೋ ಸಮಸ್ಯೆ ಬಂತು, ಅಲ್ಲಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ ತೈಲವನ್ನು. ಓಕೆ, ಡು ವಿ ಗೆಟ್ ಇಂಪ್ಯಾಕ್ಟೆಡ್ ನಾಟ್? ವಿ ಗೆಟ್ ಇಂಪ್ಯಾಕ್ಟೆಡ್. ಸಿ, ನಮ್ಮೂರಲ್ಲೇನೂ ಸಮಸ್ಯೆ ಆಗಲಿಲ್ಲ, ಎಲ್ಲೋ ಆಗಿರೋದು, ಅದು ಕಣ್ಣಿಗೆ ಕಾಣಿಸ್ತಿಲ್ಲ, ಯಾವ ಊರು ಅಂತ ಗೊತ್ತಿಲ್ಲ, ಅಲ್ಲಾಗಿರೋದು ನಮಗೆ ಅಫೆಕ್ಟ್ ಆಗ್ತಿದೆ ಗೊತ್ತಿರಲಿ. ಇಮ್ಯಾಜಿನ್ ಇಫ್ ಇನ್ ದಿಸ್ ವರ್ಲ್ಡ್ ಇಟ್ ಸೆಲ್ಫ್, ಭೌತಿಕ ಪ್ರಪಂಚದಲ್ಲಿ ಇಷ್ಟು ಫೀಲಿಂಗ್ ಇದೆ ಅಂತಂದರೆ, ಈ ಸೌರಮಂಡಲದಲ್ಲಿರುವ ಪ್ರತಿಯೊಂದು ಗ್ರಹಗಳು, ಪ್ರತಿಯೊಂದು ನಕ್ಷತ್ರಗಳು ನಮಗೆ ರಿಲೇಟೆಡ್ ಆಗಿದೆ. ದೇರ್ ಆಲ್ ಲೈಕ್ ಆರ್ ಫ್ರೆಂಡ್ಸ್, ರಿಲೇಷನ್ಸು.
ನಾವು ಹುಟ್ಟಿರೋ ಕಾರಣ ಅದಕ್ಕೆ ಲಿಂಕ್ ಆಗಿದೆ. ನಾವು ಹುಟ್ಟಿರೋ ಸಮಯ, ನಾವು ಹುಟ್ಟಿರೋ ಗಳಿಗೆ ಪ್ರತಿಯೊಂದು ಪೂರಕವಾಗಿರುವಂಥದ್ದು. ಯಾವುದೋ ರ್ಯಾಂಡಮ್ ಆಗಿಲ್ಲ. ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಟ್ಯೂನ್ಡ್. ಸೊ ಹಾಗಾಗಿ ಇದು ಗೊತ್ತಿರಲಿ, ಈ ಗ್ರಹ ನಕ್ಷತ್ರಗಳ ಬಲಗಳು ನಮಗೆಲ್ರಿಗೂ ಬೇಕೇ ಬೇಕು. ಅದಕ್ಕೆ ಮುಂಬರುವ ಕಾರ್ಯಾಗಾರದಲ್ಲಿ ಶುಕ್ರ ಗ್ರಹ ಶಾಂತಿ ಪೂಜೆ ನಾನು ಮಾಡ್ತಿದ್ದೀನಿ. ಸೊ ಈ ಜಾತಕದ ದೋಷಗಳಿದ್ರೆ ನಿರ್ಮೂಲನೆ ಮಾಡುವಂಥ ಶಾಂತಿ ಪೂಜೆಗಳಿರುತ್ತೆ. ಅದನ್ನು ಕಾರ್ಯಾಗಾರದಲ್ಲಿ ಮಾಡ್ತಿರೋವಂಥದ್ದು. ಸೊ ಎಲ್ಲರೂ ಪಡ್ಕೊಳ್ಬೇಕು, ಎಲ್ಲರೂ ಕರ್ಮ ವಿಮುಕ್ತಿ ಪಡಿಬೇಕು. ಆಗ ಸುಖ, ಶಾಂತಿ, ನೆಮ್ಮದಿ, ಹಣ, ಆಸ್ತಿ, ಐಶ್ವರ್ಯಗಳು ಬರೋದಕ್ಕೆ ಸಾಧ್ಯವಾಗುತ್ತೆ. ಸೊ ಇದು ಅರ್ಥ ಆಯಿತು ಅಂದ್ಕೊಳ್ತೇನೆ. ಇನ್ನೂ ಮುಂದಕ್ಕೆ ಹೋಗೋದಾದರೆ, ಈಗ ನೋಡಿ, ನಮ್ಮಲ್ಲಿ ಈ ಭೂಲೋಕದಲ್ಲಿ, ಈ ಭೂಮಿ ಮೇಲೆ ಎಷ್ಟು ನೀರಿದೆ ಮೇಡಮ್? ಮುಕ್ಕಾಲು ಭಾಗ ನೀರಿದೆ. ಮುಕ್ಕಾಲು ಭಾಗ ನೀರಿದೆ. ಆ ಮುಕ್ಕಾಲು ಭಾಗ ನೀರನ್ನು ಕಂಟ್ರೋಲ್ ಮಾಡ್ತಿರೋದು ಯಾರು? ಅದು ಕಂಟ್ರೋಲ್ ಮಾಡ್ತಿರೋದು ಚಂದ್ರ. ಸೊ ಗ್ರಾವಿಟಿ ಇರುವಂಥದ್ದೇ ಚಂದ್ರನಿಂದ ಬಹುತೇಕ ಮಟ್ಟಿಗೆ ಕಂಟ್ರೋಲಿಂಗ್ ಆಸ್ಪೆಕ್ಟ್ ಇರುವಂಥದ್ದು. ಇನ್ಫ್ಯಾಕ್ಟ್ ನೀವೇನು ನೋಡ್ತಿರೋ ಯಾವುದೇ ನೀರು ಎಲ್ಲೇ ನೋಡಿ ಈಗಿರಲ್ಲ, ಸಮಾಧಾನವಾಗಿ ಶಾಂತವಾಗಿರಲ್ಲ. ಅಲೆಗಳಿರುತ್ತೆ ನೋಡಿ, ಅಲೆಗಳು ಏನದು? ಭೂಮಿಯ ಚಲನೆ ಮತ್ತು ಚಂದ್ರನ ನಿರ್ದಿಷ್ಟವಾದ ಸ್ಥಳ. ಅವನು ಅಲೆಗಳು ಹೆಚ್ಚಿರುತ್ತೆ ನೋಡಿ ನಿಮಗೆ ಕೆಲವು ಸಂದರ್ಭಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ ಅಲೆಗಳು ಕಡಿಮೆ ಇರುತ್ತೆ ನೋಡಿ. ನೀವು ಸಮುದ್ರದ ಹೋದರೆ ಇದು ಗೊತ್ತಾಗುತ್ತೆ. ಡೈರೆಕ್ಟ್ಲಿ ಇನ್ ಪ್ರಪೋರ್ಷನ್ ವಿತ್ ಆರ್ ಭೂಮಿ, ಚಂದ್ರ ಇರುವಂಥದ್ದು. ಚಂದ್ರ ಇಲ್ಲ ಅಂತಂದರೆ ಭೂಮಿ ಇರಲ್ಲ, ಗೊತ್ತಿರಲಿ. ಸೊ ಚಂದ್ರನಿಗೂ ಭೂಮಿಗೆ ಕನೆಕ್ಷನ್ ಇದೆ. ಹಾಗೆ ಎಲ್ಲ ಗ್ರಹಗಳು ಅಷ್ಟೇ, ಒಂದೊಂದು ಗ್ರಹಕ್ಕೂ ಇದು ಕನೆಕ್ಷನ್ ಆಗಿರುವಂಥದ್ದು. ಒಂದು ವೇಳೆ ಜೂಪಿಟರ್ ಇಲ್ಲ ಅನ್ನೋದೇ ಆಗಿದ್ದಿದ್ರೆ ಭೂಮಿ ಇರ್ತಿರಲಿಲ್ಲ. ಈ ಬಾಹ್ಯಾಕಾಶದಲ್ಲಿ ಕೆಲವೆಲ್ಲ ಡೆಬ್ರಿಸ್ ಅಂತ ಕರಿತೀವಿ ನಾವು, ವೇಸ್ಟ್ ಮೆಟೀರಿಯಲ್ಸ್ ಅಂತ ಕರಿತೇವೆ. ಆ ಉಲ್ಕೆಗಳ ರೂಪದಲ್ಲಿ ಬಂದು ಭೂಮಿಗೆ ಆಗುವಂಥ ಎಫೆಕ್ಟ್ನ ಇವು ಎಳ್ಕೊಂಡು ಬಿಡುತ್ತೆ. ಹೆಚ್ಚು ಗ್ರಾವಿಟಿ ಭೂಮಿಗಿಂತ ಹೆಚ್ಚಿರೋದು ಆ ಜೂಪಿಟರ್ಗೆ. ಆ ಜೂಪಿಟರ್ನ ಅಲ್ಲೇ ಪೊಸಿಷನ್ ಮಾಡಿದವ್ರು ಯಾರು? ಇವನ್ ಹೂ ಪೊಸಿಷನ್ಡ್? ಇಮ್ಯಾಜಿನ್, ಈ ಸೂರ್ಯ ಅನ್ನೋಂಥವನು ಒಂದಷ್ಟು ಹತ್ರ ಬಂದರೂ ನಾವಿರಲ್ಲ, ಒಂದಷ್ಟು ದೂರ ಹೋದರೂ ಇರಲ್ಲ. ಅಲ್ಲ, ಕರೆಕ್ಟ್ ಪೊಸಿಷನಲ್ಲಿ ಅಲ್ಲಿ ಇಟ್ಟವನು ಯಾರು? ನೀವೆಲ್ಲ ಯೋಚನೆ ಮಾಡ್ತಾ ಹೋಗಬೇಕು. ಜಸ್ಟ್ ಬಿಕಾಸ್ ಯಾರೋ ಒಬ್ಬ ಜಾತಕ ಸರಿಯಾಗಿ ಹೇಳಲಿಕ್ಕೆ ಬಂದಿಲ್ಲ, ಅವನಿಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಜಾತಕನೇ ಸರಿ ಇಲ್ಲ ಅಥವಾ ಜ್ಯೋತಿಷ್ಶಾಸ್ತ್ರನೇ ಇಲ್ಲ ಅನ್ನುವಂಥದ್ದು ಅದು ಮೌಢ್ಯತನ ಆಗ್ಬಿಡುತ್ತೆ. ಸೊ ದಿಸ್ ಈಸ್ ವಾಟ್ ಯು ಮಸ್ಟ್ ನೋ. ಇನ್ನೊಂದು ಗೊತ್ತಿರಲಿ, ನಿಮ್ಮ ಜಾತಕದಲ್ಲಿ ಕೆಟ್ಟದ್ದಾಗುತ್ತೆ ಅಂತ ಬರೆದಿರ್ತಾರಪ್ಪ, ಅದು ಸತ್ಯನೇ ಅಂತ ಅಂದ್ಕೊಳ್ಳೋಣ. ಅದನ್ನು ಬದಲಾವಣೆ ಮಾಡ್ಬೋದಾ? ನಿಮ್ಮ ಜಾತಕದ ಪ್ರಕಾರ ಅಥವಾ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ನಿಮಗೇನೋ ಕೇಡಾಗಬೇಕು ಬರೋ ವರ್ಷ, ಅಥವಾ ಇನ್ನು 3 ತಿಂಗಳಲ್ಲಿ ಏನೋ ಆಗಬೇಕು, ಅಥವಾ ಜೀವನೇ ಹೋಗಬೇಕು ಅಂತಿರುತ್ತೆ. ಇದನ್ನು ಬದಲಾವಣೆ ಮಾಡ್ಬೋದಾ? ನಿಮ್ಗೇನಿಸುತ್ತೆ? ಹಣೆ ಬರ ಬದಲಾಯಿಸಕ್ಕಾಗ ಹಣೆ ಬರೋ ಬದಲಾವಣೆ ಮಾಡೋಕ್ಕಾಗಲ್ವಾ? ಕೆಲವರು ಹೇಳ್ತಾರಲ್ಲ, ಹುಟ್ಟು ಗುಣ ಸತ್ರೂ ಹೋಗಲ್ಲ ಅಂತಂತೇಳಿ. ಹುಟ್ಟು ಗುಣ ಸಾಯೋಕ್ಕಿಂತ ಮುಂಚೆ ಹೋಗಿಸ್ಬೋದು, ಅಥವಾ ಹಣೆ ಬರಹನ ತೀಡಿ ಬದಲಾವಣೆ ಮಾಡ್ಬೋದು. ಅದಕ್ಕೆ ಮಾರ್ಗಗಳಿದೆ. ಇದೊಂದು ಸಣ್ಣ ಪುಟ್ಟದೊಂದು ಅಂಶ ನಿಮ್ಮ ಹತ್ರ ಶೇರ್ ಮಾಡ್ತೇನೆ, ಆಗ ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ಹಣೆ ಬರಹವನ್ನು, ಜಾತಕವನ್ನೇ ಹೇಗೆ ಬದಲಾವಣೆ ಮಾಡುತ್ತೆ ಯೂನಿವರ್ಸ್ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ತ್ರೇತಾಯುಗದಲ್ಲಿ, ಇದು ತ್ರೇತಾಯುಗದಲ್ಲಿ ನಡೆದಿರುವಂಥದ್ದು. ವಿಶ್ವಾಮಿತ್ರ ಗುರುಗಳು, ಈ ವಿಶ್ವಾಮಿತ್ರ ಮಹರ್ಷಿ ಶ್ರೀರಾಮನ 2ನೇ ಗುರುಗಳು. ರಾಮನಿಗೆ 2 ಗುರುಗಳಿರ್ತಾರೆ. ವಿಶ್ವಾಮಿತ್ರ ಗುರುಗಳಿಗೆ ಯಯಾತಿ ಎನ್ನುವ ಮಹಾರಾಜನ ಮೇಲೆ ಸಿಟ್ಟು ಬಂದ್ಬಿಡುತ್ತೆ. ಕೋಪಗೊಂಡಂಥ ಈ ವಿಶ್ವಾಮಿತ್ರ ಗುರುಗಳು ಶ್ರೀರಾಮನಿಗೆ ಹೇಳ್ತಾರೆ, ಯಾಕಂದರೆ ಶ್ರೀರಾಮ ಶಿಷ್ಯ. ಸೊ ಶಿಷ್ಯನಿಗೆ ಹೇಳ್ತಾರೆ, ಇವತ್ತು ಸೂರ್ಯ ಮುಳುಗೋ ಅಷ್ಟರಲ್ಲಿ ಈ ಯಯಾತಿನ ಕೊಂದುಬಿಡ್ಬೇಕು, ನೀನು ಕೊಂದುಬಿಟ್ಟು ನನ್ನ ಹತ್ರ ತೆಗೆದುಕೊಂಡು ಬರಬೇಕು ಅಂತ ಹೇಳ್ತಾರೆ. ಆಗ ರಾಮ ಏನು ಹೇಳ್ತಾನೆ, ರಾಮ ಬದ್ಧ ಶಿಷ್ಯ ಅಷ್ಟೇ, ಗುರುಗಳು ಏನು ಹೇಳ್ತಾರೋ ಅದು ಕೇಳಬೇಕು. ಸೊ ಹಾಗಾಗಿ ರಾಮ ಆಯಿತು ಸ್ವಾಮಿ ಅಂತಂತೇಳಿ ಯುದ್ಧಕ್ಕೆ ಹೊರಡ್ತಾನೆ. ಈಗ ಯಯಾತಿಗೆ ಇದು ಗೊತ್ತಾಗುತ್ತೆ, ಶ್ರೀರಾಮ ಯುದ್ಧಕ್ಕೆ ಬರ್ತಿದ್ದಾನೆ, ಇನ್ನೆಲ್ಲಿ ಉಳಿಗಾಲ, ಸಾಯೋದು ಖಂಡಿತ ಅಂತಂತೇಳಿ ಯಯಾತಿಗೆ ಒಂದು ಬೆಸ್ಟ್ ಫ್ರೆಂಡ್ ಇರ್ತಾನೆ. ಅವನ ಸ್ನೇಹಿತ ಯಾರು ಗೊತ್ತಾ? ಯಯಾತಿಯ ಫ್ರೆಂಡು, ಮಹಾರಾಜನ ಫ್ರೆಂಡು ನಮ್ಮ ಹನುಮಂತ. ಸೊ ಹನುಮಂತನ ಹತ್ರ ಓಡೋಗ್ತಾನೆ. ಅಪ್ಪ ಸ್ವಾಮಿ, ಯಾರೋ ಅವನು ಹೇಳಲ್ಲ, ಶ್ರೀರಾಮ ಬರ್ತಿದ್ದಾನಂತ ಹೇಳಲ್ಲ ಹನುಮಂತನಿಗೆ. ಹನುಮಂತನ ಹತ್ರ ಹೋಗಿ ಹೇಳ್ತಾನೆ, ನನ್ನ ಜೀವನ ಕಾಪಾಡು, ನೀನಿದ್ದರೆ ಖಂಡಿತವಾಗಿ ಯುದ್ಧವನ್ನು ಗೆಲ್ಬೋದು, ಇಲ್ಲ ಅಂತಂದರೆ ರಾಮ ಬಂದು ರಾಮ ಅಂತ ಹೇಳಲ್ಲ, ಅವರು ಬಂದು ನನ್ನ ಕೊಂದು ಬಿಡ್ತಾರೆ ಅಂತ ಹೇಳ್ಕೊಳ್ತಾನೆ. ಆಗ ಯಯಾತಿಯ ಬೆಸ್ಟ್ ಫ್ರೆಂಡು ಹನುಮಂತ ಹೇಳ್ತಾನೆ, ಅದು ಯಾರೋ ನೋಡ್ತೀನಿ, ಯಾವನು ಬರ್ತಾನೋ ನೋಡ್ತೀನಿ, ಬಾ ನಾವು ಯುದ್ಧಕ್ಕೆ ಹೋಗೋಣ, ನಾವೇ ಗೆಲ್ಲೋದು, ಬಾ, ನೀನೇನು ಯೋಚನೆ ಮಾಡಬೇಡ, ಚಿಂತನೆ ಮಾಡಬೇಡ, ನಾನಿದ್ದೀನಿ ಅಂದ್ಬಿಟ್ಟು ಹನುಮಂತ ಬರ್ತಾನೆ. ಯುದ್ಧ ಭೂಮಿಗೆ ಬರ್ತಾರೆ.
ಜಾತಕದ ಪ್ರಕಾರ, ಜ್ಯೋತಿಷಾಸ್ತ್ರದ ಪ್ರಕಾರ ಯುದ್ಧ ನಡೀಬೇಕು, ಏನಾಗಬೇಕು ಅದು ಆಗಬೇಕು, ಯಯಾತಿ ಸಾಯಬೇಕು ಅಂತ ಇರುತ್ತೆ. ಈಗ ಬ್ಯಾಟಲ್ ಫೀಲ್ಡ್ ಯುದ್ಧ ಭೂಮಿಗೆ ಬಂದಾಗ ಹನುಮಂತ ನೋಡುವಂಥದ್ದು ತನ್ನ ಪ್ರಭು, ತನ್ನ ಪಂಚ ಪ್ರಾಣ ಶ್ರೀರಾಮ ಎದುರುಗಡೆ ನಿಂತಿರುವಂಥದ್ದು ಬಿಲ್ಲು ಬಾಣಗಳಿಂದ. ಈಗ ದ್ವಂದ್ವ ಸ್ಟಾರ್ಟ್ ಆಗಿಬಿಡುತ್ತೆ ಹನುಮಂತನಿಗೆ. ಹನುಮಂತ ಅಂದ್ಕೊಳ್ತಾನೆ, ಅಯ್ಯಯ್ಯೋ ಕೇಳಬೇಕಿತ್ತಲ್ಲಪ್ಪ, ನಾನು ಯಾರು ಯುದ್ಧಕ್ಕೆ ಬರ್ತಿದ್ದಾರೆ ಅಂತಂತೇಳಿ ಇಲ್ಲಿ ನಾನು ಮಾತು ಕೊಟ್ಬಿಟ್ಟಿದ್ದೀನಿ ನನ್ನ ಸ್ನೇಹಿತನಿಗೆ ಯಯಾತಿಗೆ, ನಾನು ಯುದ್ಧವನ್ನು ಗೆಲ್ಲಿಸ್ಕೊಡ್ತೇನೆ, ನಿನ್ನ ಪ್ರಾಣವನ್ನು ಕಾಪಾಡ್ತೇನೆ ಅಂತೇಳಿ. ಇಲ್ಲಿ ಮುಂದೆ ಇರೋದು ನನ್ನ ಪಂಚ ಪ್ರಾಣ, ನನ್ನ ದೇವರು, ನನ್ನ ಯೂನಿವರ್ಸು, ನನ್ನ ಸರ್ವಸ್ವ, ನನ್ನ ಪ್ರಭು ಶ್ರೀರಾಮ. ಹೇಗೆ ನನ್ನ ಪ್ರಭು ಮೇಲೆ ಯುದ್ಧ ಮಾಡಲಿ? ಎಂಥ ಪರಿಸ್ಥಿತಿ ನೋಡಿ ಹನುಮಂತನಿಗೆ. ಈಗ ಹನುಮಂತ ಏನು ಮಾಡ್ತಾನೆ ಗೊತ್ತಾ? ಎರಡೂ ಪ್ರಾಮಿಸ್ನ ಉಳಿಸ್ಬೇಕು, ಶ್ರೀರಾಮನ ಮೇಲೆ ಯುದ್ಧ ಮಾಡೋಕ್ಕೆ ಮನಸ್ಸಿಲ್ಲ. ಒಂದೇ ಒಂದು ಕಿಂಚಿತ್ತು ಸತ್ರೂ ಪರವಾಗಿಲ್ಲ, ನಾನು ಯುದ್ಧ ಮಾಡಲ್ಲ ನನ್ನ ರಾಮನ ಮೇಲೆ ಅಂತಂತೇಳಿ ಅಲ್ಲೇ ಯುದ್ಧ ಭೂಮಿಯಲ್ಲಿ ಕುಳಿತುಕೊಂಡು ತಪಸ್ಸಿಗೆ ಕುಳಿತುಬಿಡ್ತಾನೆ. ಇಷ್ಟೇ ಹೇಳೋದವನು, ಜೈ ಶ್ರೀರಾಮ್, ಜೈ ಶ್ರೀರಾಮ್ ಹೇಳ್ತಾನೇ ಇರ್ತಾನೆ, ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತ. ಈಗ ರಾಮನಿಗೆ ವಿಧಿ ಇಲ್ಲ. ಅವರು ಗುರುಗಳು ವಿಶ್ವಾಮಿತ್ರ ಹೇಳಿದ್ದಾರೆ, ಅಲ್ಲಿ ಯಾರು ಬರ್ತಾರೋ ಯುದ್ಧ ಗೆಲ್ಲಬೇಕು, ಯಯಾತಿನ ಸಂಹಾರ ಮಾಡಬೇಕಷ್ಟೆ. ಈಗ ಅವನು ತಗೊಳ್ತಾನೆ, ಎಂತೆಂಥ ಅಸ್ತ್ರಗಳು ರಾಮನಲ್ಲಿರೋದು, ಎಂತೆಂಥ ಆಯುಧಗಳು, ಬಿಡ್ತಾನೆ, ಬಾಣ ಬಿಡ್ತಾನೆ. ಪ್ರತಿ ಬಾಣ ಬರುತ್ತೆ, ಆದರೆ ಹನುಮಂತನಿಗೆ ಏನೂ ಮಾಡಲ್ಲ. ಅದೆಲ್ಲ ಬಂದು ಹತ್ರ ಬಂದು ಬಾಣ ಸೈಡಿಗೆ ಬಿದ್ದೋಗ್ಬಿಟ್ಟು ಅದೆಲ್ಲ ಹೂವಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಪ್ರತಿಯೊಂದು ಪುಷ್ಪ ಹೂವುಗಳು ಬಂದು ಹನುಮಂತನ ಮೇಲೆ ಬೀಳ್ತಾ ಇರುತ್ತೆ ಪೂಜೆ ಆದಾಗೆ. ರಾಮನಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಇದೇನಪ್ಪ ನನ್ನ ಬಾಣ, ನನ್ನ ಶಕ್ತಿ ಅಲ್ಲಿ ಹೋಗಿ ಅವ್ರಿಗೇನೂ ಆಗ್ತಾನೇ ಇಲ್ವೇ ಅಂತಂತೇಳಿ. ಆಗ ಹತ್ರ ಹೋಗಿ ನೋಡಿದಾಗ ಏನು ಮಾಡ್ತಿರ್ತಾನೆ ಹನುಮಂತ ಅಂತಂದರೆ, ಜೈ ಶ್ರೀರಾಮ್ ಅಂತ ಹೇಳ್ತಿರ್ತಾನೆ. ಎಷ್ಟು ಭಕ್ತಿ ಹನುಮಂತನಿಗೆ ಅಂತಂದರೆ, ರಾಮನ ಶಕ್ತಿಗಿಂತ ರಾಮನ ಹೆಸರಲ್ಲೇ ಹೆಚ್ಚು ಅಂತಂತೇಳಿ ಇದ್ರ ಮೂಲಕ, ತಪಸ್ಸಿನ ಮೂಲಕ ಹನುಮಂತ ನಮಗೆ ಹೇಳುವಂಥದ್ದು. ಈಗ ವಿಶ್ವಾಮಿತ್ರ ಗುರುಗಳು ಇದನ್ನು ನೋಡಿ, ಈ ತಪಸ್ಸನ್ನು ನೋಡಿ, ಈ ಭಕ್ತಿಯನ್ನು ನೋಡಿ ಅವನ ಯಯಾತಿ ಅನ್ನೋ ರಾಜನ್ನು ಕ್ಷಮಿಸಿಬಿಟ್ಟು ಯುದ್ಧವನ್ನು ನಿಲ್ಲಿಸಿ ಬನ್ರಪ್ಪ ಅಂತಂತೇಳಿ ಕರ್ಕೊಂಡು ಹೋಗುವಂಥದ್ದು. ಇಲ್ಲಿ ಜಾತಕದ ಪ್ರಕಾರ, ಇಲ್ಲಿ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಯುದ್ಧದಲ್ಲಿ ಯಯಾತಿ ಸಾಯಬೇಕಿತ್ತು, ಇಲ್ಲಿ ಯಯಾತಿ ಸಾಯಲ್ಲ. ಇಲ್ಲಿ ಯುದ್ಧದ ನಿಯಮದ ಪ್ರಕಾರ ಬಾಣಗಳು ತಗಲ್ಬೇಕಿತ್ತು, ಯಾರು ಬರ್ತಾರೋ ಅವ್ರಿಗೆ ಅಡ್ಡ ತಗಲ್ಬೇಕಿತ್ತು. ಆದರೆ ಅದು ಪುಷ್ಪವಾಗಿ ಮಾರ್ಪಾಟಾಗುತ್ತೆ. ಯಾಕೆ? ಭಕ್ತಿಗೆ ಅಷ್ಟು ಪ್ರಾಧಾನ್ಯ. ಎಲ್ಲಿ ನಮಗೆ ಭಕ್ತಿ ಇರುತ್ತೋ ಅವು ಎಲ್ಲ ಗ್ರಹ ಗತಿಗಳನ್ನು ಬದಲಾವಣೆ ಮಾಡುತ್ತೆ, ಗೊತ್ತಿರಲಿ. ಸೊ ಜಾತಕ ಕೆಲಸ ಮಾಡಲ್ಲ. ಭಕ್ತಿ ಮಾರ್ಗದಲ್ಲಿ ಯಾರು ಹೋಗ್ತಾರೋ ಅವರಿಗೆ, ಯಾರು ಜ್ಞಾನ ಮಾರ್ಗದಲ್ಲಿ ಹೋಗ್ತಾರೋ ಅವರಿಗೆ ಜಾತಕ ಜ್ಯೋತಿಷ್ಯ ಏನೂ ಮಾಡೋದಿಲ್ಲ. ಅದಕ್ಕೆ ನಾನು ಹೇಳೋದು ಭಾವಶುದ್ಧಿ ಮನಃಶುದ್ಧಿ ಅಂತಂತೇಳಿ. ಸೊ ದೇವರಿಗೆ ಜಾತಕ ಇಲ್ಲ, ಮನುಷ್ಯರಿಗಿದೆ. ಸೊ ಹಾಗಾಗಿ ಜಾತಕದಿಂದನೂ ಆ ದೋಷಗಳಿಂದನೂ ಮುಕ್ತಿ ಪಡ್ಕೊಳ್ಬೋದು. ಅದು ಹೇಗೆ, ಅದರ ಪೂಜೆ ಹೇಗೆ ಮಾಡಬೇಕು, ಏನು ಮಾಡಬೇಕು, ಅದನ್ನೆಲ್ಲ ನಾನು ಕಾರ್ಯಾಗಾರದಲ್ಲಿ ನಾನು ಮಾಡುವಂಥದ್ದು, ಹೇಳುವಂಥದ್ದೆಲ್ಲ ಅದು ನಾನು ಮಾಡಿಸ್ತೇನೆ, ಎಲ್ಲರಿಗೂ ಸಿಗ್ತೇನೆ. ನಮ್ಮ ದೋಷಗಳನ್ನು ನಾವು ಪರಿಹಾರ ಮಾಡಿಕೊಳ್ಳೋಣ. ಮುಂಬರುವ ಕಾರ್ಯಾಗಾರದಲ್ಲಿ ಮಾರ್ಚ್ 8ನೇ ತಾರೀಕು ನೇರವಾಗಿ ನಾನು ಸಿಗ್ತೇನೆ. ಬರಬೇಕಂತಂದ್ರೆ ಏನೆಲ್ಲ ತರಬೇಕು ಅಂತ ಆಲ್ರೆಡಿ ಮೇಡಮ್ ಹೇಳಿದರು. ಅದನ್ನು ತೆಗೆದುಕೊಂಡು ನೀವು ಬನ್ನಿ, ಅಲ್ಲಿ ದೋಷ ಮುಕ್ತರಾಗೋಣ. ಓಕೆ ಗುರುಗಳೇ, ಅಂದರೆ ಹಣೆ ಬರಹನ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ ಅಂತ ನಾವೆಲ್ಲರೂ ಅಂದ್ಕೊಳ್ತೀವಿ. ಆದರೆ ನಾವು ಕೂಡ ನಮ್ಮ ಹಣೆ ಬರಹವನ್ನು ಬದಲಾಯಿಸ್ಕೊಳ್ಬಹುದು ಅನ್ನೋದನ್ನು ನೀವು ಒಂದು ಉತ್ತಮವಾದಂತಹ ಉದಾಹರಣೆಯ ಮುಖಾಂತರ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಅಯ್ಯೋ ನಮ್ಮ ಹಣೆ ಬರಹನೇ ಇಷ್ಟು, ನಮ್ಗೆ ಏನು ಮಾಡಿದ್ರೂ ಏಳಿಗೆ ಆಗಲ್ಲ, ನಾವು ಏನು ಮಾಡಿದ್ರೂ ಸಕ್ಸಸ್ ಸಿಗ್ತಾ ಇಲ್ಲ, ಎಷ್ಟೇ ಕಷ್ಟಪಟ್ಟರು ನಾವು ಅಂದುಕೊಂಡಿದ್ದನ್ನು ಸಾಧಿಸೋಕೆ ಆಗೋದಿಲ್ಲ ಅನ್ನುವಂಥ ಒಂದು ಕೊರಗನ್ನು ಇಟ್ಕೊಂಡು ಬದುಕೋದಕ್ಕಿಂತ ನಮ್ಮ ಹಣೆ ಬರಹವನ್ನು ನಾವು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ಗುರುಗಳು ತಿಳಿಸ್ಕೊಟ್ರು. ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬಹುದು, ಸ್ವತಃ ಗುರುಗಳೇ ಕಾರ್ಯಾಗಾರದಲ್ಲಿ ಅದನ್ನು ಮಾಡಿ ನಿಮ್ಮೆಲ್ಲರ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ತಿಳಿಸಿಕೊಡಲಿದ್ದಾರೆ. ಹಾಗಾಗಿ ನೀವು ಈ ಮುಂಬರುವ ಕಾರ್ಯಾಗಾರವನ್ನು ಮಾರ್ಚ್ 8ನೇ ತಾರೀಕು ನಡೀತಾ ಇರುವಂತಹ ಕಾರ್ಯಾಗಾರವನ್ನು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಂಡುಕೊಳ್ಳಿ. ಈ ಕಾರ್ಯಾಗಾರವನ್ನು ಅಟೆಂಡ್ ಮಾಡುವಂಥವರು 1 ಹಿಡಿ ನವಧಾನ್ಯ, 3 ನಿಂಬೆಹಣ್ಣು ಮತ್ತು 3 ಅರಿಶಿನ ದಾರವನ್ನು ತರಬೇಕು. ಅದನ್ನು ತರೋದ್ರ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಖುದ್ದು ಗುರುಗಳೇ ಪರಿಹಾರವನ್ನು ಮಾಡಿಕೊಡಲಿದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಈ ಕಾರ್ಯಾಗಾರವನ್ನು ಅಟೆಂಡ್ ಮಾಡಿ
ಕಾರ್ಯಾಗಾರ ಅಟೆಂಡ್ ಮಾಡೋದಕ್ಕೆ ಏನು ಮಾಡಬೇಕು, ನಮ್ಮ ನಂಬರ್ಸ್ಗೆ ಕರೆ ಮಾಡಿದ್ರೆ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಕೂಡ ಲಭ್ಯ ಇರುತ್ತೆ. ಸೊ ಹಾಗಾಗಿ ತಪ್ಪದೆ ನೀವು ಈ ಕಾರ್ಯಾಗಾರವನ್ನು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಹಾಗೆ ಇದೇ ರೀತಿಯಾದಂಥ ವಿಶೇಷವಾದಂಥ ಮಾಹಿತಿ ಗುರೂಜಿಯವರ ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬ್ನಲ್ಲಿ ಸ್ಪೆಷಲ್ ಸಬ್ಸ್ಕ್ರೈಬ್ ಆದವರಿಗೆ ಸಿಗುತ್ತೆ. ನೀವು ಈ ಸ್ಪೆಷಲ್ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಂಡಲ್ಲಿ ಇದರ ಸಾಕಷ್ಟು ಮಾಹಿತಿಯ ಒಂದು ವಿಡಿಯೋಗಳನ್ನು ಗುರೂಜಿಯವರು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅದನ್ನು ನೋಡಿಯೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಸ್ಪೆಷಲ್ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳೋದು ಹೇಗೆ ಆ ಕುರಿತಂತಹ ಒಂದು ವಿಡಿಯೋ ಕೂಡ ನಮ್ಮ ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ಲಭ್ಯ ಇದೆ. ಅದನ್ನು ಅನುಸರಿಸಿ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.